ನಿಮ್ಮ ಓದುವುದು ಹೇಗೆ ನಡೀತಾ ಇದೆ? ಸಾಮಾನ್ಯವಾಗಿ ಟೀಚರ್ಸ್ಗಳು ಸ್ಟೂಡೆಂಟ್ಗಳಿಗೆ ಕೇಳ್ತಾರಲ್ಲ, ರೈಟ್? ಹೌ ಈಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್? ಹೌ ಈಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್? ನಾನು ನಿಮಗೆ ಇಂಗ್ಲೀಷ್ ಕಲಿಸುತ್ತೇನೆ ಹೇಳ್ತಾರಲ್ಲ ಟೀಚರ್ಸ್ಗಳು, ಅದನ್ನೇ ಐ ವಿಲ್ ಟೀಚ್ ಯು ಇಂಗ್ಲೀಷ್. ಐ ವಿಲ್ ಟೀಚ್ ಯು ಇಂಗ್ಲೀಷ್. ನಾನು ನಿಮ್ಮ ಹೊಸ ಇಂಗ್ಲೀಷ್ ಶಿಕ್ಷಕ ಅಂದರೆ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಬಂದಿರೋ ಶಿಕ್ಷಕರು ಪರಿಚಯಿಸಿಕೊಳ್ಳುವ ರೀತಿ. ಐ ಆಮ್ ಯುವರ್ ನ್ಯೂ ಇಂಗ್ಲೀಷ್ ಟೀಚರ್. ಇವತ್ತಿನ ಪಾಠ ಪ್ರಾರಂಭಿಸೋಣ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಲೆಸನ್. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಲೆಸನ್. ಎಲ್ಲರೂ ಸಿದ್ಧರಾಗಿದ್ದೀರಾ ಅಥವಾ ಎಲ್ಲರೂ ತಯಾರಾಗಿದ್ದೀರಾ? ಈಸ್ ಎವ್ರಿ ಒನ್ ರೆಡಿ? ಈಸ್ ಎವ್ರಿ ಒನ್ ರೆಡಿ? ಯಾರು ಬಂದಿಲ್ಲ ಇವತ್ತು? Who is absent today? Who is absent today? Next. ನೀನು ನಿನ್ನೆ ಶಾಲೆಗೆ ಯಾಕೆ ಬರಲಿಲ್ಲ? Why did you not come to school yesterday? Why did you not come to school yesterday? ರವಿಗೆ ಏನಾಗಿದೆ? What happened to Ravi? What happened to Ravi? ನೆಕ್ಸ್ಟ್. ನೀನು ಎಲ್ಲಿದ್ದೆ? ವೇರ್ ವರ್ ಯು? ವೇರ್ ವರ್ ಯು? ಮುಂದಿನ ವಾಕ್ಯ. ನಿಮಗೆ ಇದು ಅರ್ಥವಾಯಿತಾ? ಡಿಡ್ ಯು ಗೆಟ್ ಇಟ್? ಡಿಡ್ ಯು ಗೆಟ್ ಇಟ್? ಈ ಪಾಠವನ್ನು ನಾಳೆ ಮುಂದುವರಿಸೋಣ. ವಿ ವಿಲ್ ಕಂಟಿನ್ಯೂ ದಿಸ್ ಚಾಪ್ಟರ್ ಟುಮಾರೋ. ವಿ ವಿಲ್ ಕಂಟಿನ್ಯೂ ದಿಸ್ ಚಾಪ್ಟರ್ ಟುಮಾರೋ. ಎಲ್ಲರೂ ಕಾಪಿ ಮಾಡ್ಕೊಂಡಿದ್ದೀರಾ ಅಥವಾ ನೋಟ್ ಮಾಡ್ಕೊಂಡಿದ್ದೀರಾ ಅನ್ನೋಕ್ಕೆ ಹ್ಯಾಸ್ ಎವ್ರಿ ಒನ್ ಕಾಪಿಡ್? ಹ್ಯಾಸ್ ಎವ್ರಿ ಒನ್ ಕಾಪಿಡ್? ನೆಕ್ಸ್ಟ್. ನಿಮ್ಮ ನೋಟ್ಬುಕ್ ಚೆಕ್ ಮಾಡಿಕೊಳ್ಳಿ. ಗೆಟ್ ಯುವರ್ ನೋಟ್ಬುಕ್ ಚೆಕ್ಡ್. ಗೆಟ್ ಯುವರ್ ನೋಟ್ಬುಕ್ ಚೆಕ್ಡ್. ನೆಕ್ಸ್ಟ್. ನಿನ್ನ ಕೈ ಬರಹ ತುಂಬ ಕೆಟ್ಟದಾಗಿದೆ ಅಂದರೆ ಹ್ಯಾಂಡ್ ರೈಟಿಂಗ್ ತುಂಬ ಪೋರ್ ಆಗಿದೆ ಅಂತ. ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಡರ್ಟಿ. ನಿನ್ನ ಜ್ಞಾನ ಎಲ್ಲಿದೆ? ವೇರ್ ಈಸ್ ಯುವರ್ ಅಟೆನ್ಷನ್? ವೇರ್ ಈಸ್ ಯುವರ್ ಅಟೆನ್ಷನ್? ಮುಂದಿನ ವಾಕ್ಯ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡುತ್ತೀರಿ? Who will answer this question? Who will answer this question? ನೀನು ಪರೀಕ್ಷೆಯಲ್ಲಿ ತುಂಬ ಕಡಿಮೆ ಅಂಕ ಪಡೆದುಕೊಂಡಿದ್ದಿ. You have scored very less marks in the exam. You have scored very less marks in the exam. Next. ಎಲ್ಲರೂ ನಿಂತುಕೊಳ್ಳಿ. All of you stand up. All of you stand up. ಎಲ್ಲರೂ ಕುಳಿತುಕೊಳ್ಳಿ. ಆಲ್ ಆಫ್ ಯು ಸಿಟ್ ಡೌನ್. ಆಲ್ ಆಫ್ ಯು ಸಿಟ್ ಡೌನ್. ಇದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಬೇಡ. ಡೋಂಟ್ ಡೂ ದ ಸೇಮ್ ಮಿಸ್ಟೇಕ್ ಅಗೇನ್ ಆ್ಯಂಡ್ ಅಗೇನ್. ಡೋಂಟ್ ಡೂ ದ ಸೇಮ್ ಮಿಸ್ಟೇಕ್ ಅಗೇನ್ ಆ್ಯಂಡ್ ಅಗೇನ್. ನೆಕ್ಸ್ಟ್. ನೀನು ಅಲ್ಲಿಂದ ಎದ್ದೇಳು. ಯು ಗೆಟ್ ಅಪ್ ಫ್ರಮ್ ದೇರ್. ಯು ಗೆಟ್ ಅಪ್ ಫ್ರಮ್ ದೇರ್. ನಾಳೆ ರಜೆ ಇದೆ. ನಾಳೆ ರಜೆ ಇದೆ. ಟುಮಾರೋ ಈಸ್ ಹಾಲಿಡೇ. ಟುಮಾರೋ ಈಸ್ ಹಾಲಿಡೇ. ನಾನು ಹಾಜರಾತಿ ತಗೊಳ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ ಅಟೆಂಡೆನ್ಸ್. ಐ ಆಮ್ ಗೋಯಿಂಗ್ ಟು ಟೇಕ್ ಅಟೆಂಡೆನ್ಸ್. ನೆಕ್ಸ್ಟ್. ನೀವೆಲ್ಲರೂ ಹೋಮ್ವರ್ಕ್ ಮಾಡಿದ್ದೀರಾ? ಹ್ಯಾವ್ ಯು ಆಲ್ ಡನ್ ಹೋಮ್ವರ್ಕ್? ಹ್ಯಾವ್ ಯು ಆಲ್ ಡನ್ ಹೋಮ್ವರ್ಕ್? ನೆಕ್ಸ್ಟ್ ವರ್ಡ್. ಹೌದು ಸರ್, ನಾವು ಮಾಡಿದ್ದೀವಿ. ಎಸ್ ಸರ್, ವಿ ಹ್ಯಾವ್ ಡನ್. ಎಸ್ ಸರ್, ವಿ ಹ್ಯಾವ್ ಡನ್. ಮುಂದಿನ ವಾಕ್ಯ. ಲೈನಿನಲ್ಲಿ ನಿಂತುಕೊಳ್ಳಿ. ಗೆಟ್ ಇನ್ ಲೈನ್. ಗೆಟ್ ಇನ್ ಲೈನ್ ಅಥವಾ ಸರದಿಯಲ್ಲಿ ನಿಂತುಕೊಳ್ಳಿ, ಸಾಲಲ್ಲಿ ನಿಂತುಕೊಳ್ಳಿ ಅಂತ ಹೇಳ್ತೀವಲ್ಲ ಹಾಗೆ.
ಒಬ್ಬೊಬ್ಬರಾಗಿ ಬನ್ನಿ. ಕಮ್ ಒನ್ ಬೈ ಒನ್. ಕಮ್ ಒನ್ ಬೈ ಒನ್. ನೆಕ್ಸ್ಟ್, ಏನು ಬರೆದಿದ್ದೀಯಾ ಇಲ್ಲಿ? ಏನು ಬರೆದಿದ್ದೀಯಾ ಇಲ್ಲಿ? ವಾಟ್ ಹ್ಯಾವ್ ಯು ರಿಟರ್ನ್ ಹರ್? ವಾಟ್ ಹ್ಯಾವ್ ಯು ರಿಟರ್ನ್ ಹರ್? ಅಂದರೆ ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಕೇಳ್ತಾರಲ್ಲ ಆ ಸನ್ನಿವೇಶ. ನೀಟಾಗಿ ಬರೆಯುವುದನ್ನು ಪ್ರಯತ್ನ ಮಾಡು. ಟ್ರೈ ರೈಟಿಂಗ್ ನೀಟ್ಲಿ. ಟ್ರೈ ರೈಟಿಂಗ್ ನೀಟ್ಲಿ. ನೆಕ್ಸ್ಟ್, ಇಂಗ್ಲಿಷ್ ಪುಸ್ತಕ ತೆಗೆಯಿರಿ. ಟೇಕ್ ಔಟ್ ಯುವರ್ ಇಂಗ್ಲಿಷ್ ಬುಕ್. ಟೇಕ್ ಔಟ್ ಯುವರ್ ಇಂಗ್ಲಿಷ್ ಬುಕ್. ನೆಕ್ಸ್ಟ್ ಸೆಂಟೆನ್ಸ್, ಪುಟ ಸಂಖ್ಯೆ 50 ತೆಗೆಯಿರಿ. ಓಪನ್ ಯುವರ್ ಬುಕ್ ಆಟ್ ಪೇಜ್ ನಂಬರ್ 50. ಓಪನ್ ಯುವರ್ ಬುಕ್ ಆಟ್ ಪೇಜ್ 50 ಇರಿ. ಸರ್, ನನಗೆ ಒಂದು ಪ್ರಶ್ನೆ ಕೇಳೋದಿದೆ. ಸರ್, ಐ ಹ್ಯಾವ್ ಎ ಕ್ವಶನ್. ಸರ್, ಐ ಹ್ಯಾವ್ ಎ ಕ್ವಶನ್. ವಿದ್ಯಾರ್ಥಿ ಟೀಚರ್ಸ್ಗೆ ವಿನಂತಿ ಮಾಡಿಕೊಳ್ಳುವುದು. ಎಲ್ಲರೂ ನಿಮ್ಮ ಕೈ ಎತ್ತಿ. ಆಲ್ ಆಫ್ ಯು ರೈಸ್ ಯುವರ್ ಹ್ಯಾಂಡ್ಸ್. ಆಲ್ ಆಫ್ ಯು ರೈಸ್ ಯುವರ್ ಹ್ಯಾಂಡ್ಸ್. ಜೋರಾಗಿ ಓದು. ರೀಡ್ ಲೌಡ್ಲಿ. ರೀಡ್ ಲೌಡ್ಲಿ. ನೆಕ್ಸ್ಟ್, ಒಂದು ನೇರ ಲೈನ್ ಎಳೆಯಿರಿ. ಒಂದು ನೇರ ಲೈನ್ ಎಳೆಯಿರಿ. ಡ್ರಾ ಎ ಸ್ಟ್ರೈಟ್ ಲೈನ್. ಪೆನ್ನಿಂದ ಬರೆಯಿರಿ. ರೈಟ್ ವಿತ್ ಎ ಪೆನ್. ರೈಟ್ ವಿತ್ ಎ ಪೆನ್. ಒಂದು ವೃತ್ತವನ್ನು ಹಾಕಿ. ಡ್ರಾ ಎ ಸರ್ಕಲ್. ಡ್ರಾ ಎ ಸರ್ಕಲ್. ನೆಕ್ಸ್ಟ್ ಸೆಂಟೆನ್ಸ್, ಇದನ್ನು ಬರೆದುಕೊಳ್ಳಿ. ರೈಟ್ ಇಟ್ ಡೌನ್. ರೈಟ್ ಇಟ್ ಡೌನ್. ರವಿ ಈ ಪ್ರಶ್ನೆಗೆ ಉತ್ತರಿಸು. ರವಿ ಆನ್ಸರ್ ದಿಸ್ ಕ್ವಶನ್. ರವಿ ಆನ್ಸರ್ ದಿಸ್ ಕ್ವಶನ್. ಸರ್, ನಾನು ಉತ್ತರಿಸಬಹುದಾ? ಸರ್, ಮೇ ಐ ಆನ್ಸರ್? ಸರ್, ಮೇ ಐ ಆನ್ಸರ್? ನೆಕ್ಸ್ಟ್, ಇದು ಸರಿಯಾದ ಉತ್ತರವಾಗಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ದಿಸ್ ಈಸ್ ದ ರೈಟ್ ಆನ್ಸರ್. ಮುಂದಿನ ವಾಕ್ಯ, ನಾನು ಹೇಳಿದ್ದು ನಿಮಗೆ ತಿಳಿಯಿತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? ಸರ್, ನನಗೆ ಅದು ತಿಳಿಲಿಲ್ಲ. ಇದು ವಿದ್ಯಾರ್ಥಿಗಳು ಟೀಚರ್ಸ್ಗಳಿಗೆ ಕೇಳುವ ರೀತಿ. ಸರ್, ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸರ್, ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಥ್ಯಾಂಕ್ ಯು.